ಕೈಲಾಸಗಿರಿ ಫುಲ್ ಸುತ್ತಲೂ ಬೆಟ್ಟ, ಅದರ ಮೇಲ್ಗಡೆ ಗುಡ್ಡದಲ್ಲಿ ಬಂದು ಶಿವ ಕೂತಿದ್ದಾರೆ. ಹೌದು ನೋಡಿ, ಇದೇ ಆ ಬಾವಿ. ಯಜಾಮಹೇ ಸುಗಂಧಿ ಪುಷ್ಟಿ ವರ್ಧನ. ಅದ್ಭುತವಾದಂತಹ ಗಾಳಿ ಬೀಸ್ತಂದ್ರೆ ಈಗ, ಸೊ ಆ ಸೌಂಡ್ ಕೇಳ್ತಾ ಇದ್ರೆ ನಮ್ಮ ಸಾಕ್ಷಾತ್ ಶಿವನ ಇಲ್ಲಿ ಪ್ರೆಸೆನ್ಸ್ ಇದೆ ಅನ್ಸೋ ಒಂದು ಫೀಲ್ ಬರುತ್ತೆ, ಆ ವೈಬ್ರೇಷನ್ ಬರುತ್ತೆ. ಶಿವ ಒಂದು ಲಿಂಗ ರೂಪದಲ್ಲಿ ಆಕಾಶದ ಎತ್ತರಕ್ಕೆ ಹಾಗೂ ಪಾತಾಳದ ಎತ್ತರಕ್ಕೆ ಎದ್ದು ನಿಲ್ತಾರಂತೆ. ಬನ್ನಿ ಮೇಲೆ ಹೋಗಿ ನೋಡೋಣ. ಮತ್ತೆ ಇಲ್ಲಿ ಇನ್ನೂ ಮೇಲೆ ಹೋಗ್ಬೋದು. ಇಲ್ಲಿ ಒಂದಿದೆ ಮಂಗನ್ನ. ಏನ್ ಮಂಗನ ಅಂತ ಕರೀತಾರೆ? ಬಾ ಮಂಗನ್ನ ತೋರಿಸ್ತೀನಿ. ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹೋಗೋಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ AK ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಒಂದು ಅದ್ಭುತವಾದಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇವತ್ತು ಶಿವರಾತ್ರಿಯ ಮುಂಚಿನ ದಿನ. ನಾಳೆ ಶಿವರಾತ್ರಿ ದಿನ ಇಲ್ಲಿ ಸಾವಿರಾರು ಭಕ್ತರು ಈ ಪ್ರದೇಶಕ್ಕೆ ಬರ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು, ದಟ್ಟ ಕಾಡಿನ ಮಧ್ಯದಲ್ಲಿ ಈ ಪ್ಲೇಸ್ ಇದೆ. ಹೌದು. ಸೊ ತುಂಬ ಸುಂದರವಾದಂಥ ಅದ್ಭುತ ಸ್ಥಳ. ಸೊ ಇದಕ್ಕೆ ಕರ್ನಾಟಕದ ಕೈಲಾಸನೇ ಅಂತಾರೆ. ನಾವು ಬಂದಿರೋ ಸ್ಥಳ ಇವತ್ತು ಕರ್ನಾಟಕದ ಕೈಲಾಸವಾದಂತಹ ಕೈಲಾಸ ಗುಡ್ಡಕ್ಕೆ. ಹೌದು ನೋಡಿ ಸ್ನೇಹಿತರೆ, ನೀವು ಏನು ಯಲ್ಲಾಪುರ ಸಿರಸಿ ರಸ್ತೆ ನೋಡ್ತಿರಲ್ಲ, ಈ ಮೇನ್ ರಸ್ತೆಯಿಂದ ಅಲ್ಲಿ ಒಂದು ಬೋರ್ಡ್ ಇದೆ, ತರಗೋಡ್ ಅಂತ ಹೇಳಿ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಬಂದಾಗ ಇದು ಕಚ್ಚಾ ರಸ್ತೆ. ಈ ಮಣ್ಣಿನ ರಸ್ತೆಯಲ್ಲಿ 3 ಕವಲುಗಳು ನೀವು ನೋಡ್ತೀರಾ. ಒಂದು ಈ ಕಡೆ ಎಡಗಡೆ ಹೋಗಿದೆ, ಇನ್ನೊಂದು ಇಲ್ಲಿ ಮುಂದೆ ಹೋದ ತಕ್ಷಣ ಅಲ್ಲಿ ಒಂದು ಎಡಗಡೆ ಹೋಗಿದೆ. ಸೊ ಮತ್ತೆ ಒಂದು ಸ್ಟ್ರೈಟಾಗಿ ರೋಡ್ ಹೋಗುತ್ತೆ. ಇದು ಸ್ಟ್ರೈಟಾಗಿ ಹೋಗೋ ರೋಡು ಬೆಟ್ಟವನ್ನು ಮೇಲೆ ಇರುತ್ತೆ. ಸೊ ಈ ರಸ್ತೆ ಮುಖಾಂತರ ಹೋದರೆ ನಮಗೆ ಕೈಲಾಸ ಗುಡ್ಡ, ಕೈಲಾಸನಾಥೇಶ್ವರ ದೇವಸ್ಥಾನ ಸಿಗೋದು. ಸ್ಟ್ರೈಟ್ ರಸ್ತೆಯಲ್ಲಿ ಹೋದ್ರೇನೆ. ಹೌದು, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಯಾವುದೇ ರೀತಿ ಡಿಮಾರ್ಕೇಶನ್ ಇಲ್ಲ. ಸೊ ಸ್ಟ್ರೈಟಾಗಿ ಹೋಗಬೇಕು. ಅಲ್ಲಿ ಏನು ಹರಳುಗಳ ಏನು ಬಿದ್ದಿರೋ ರಸ್ತೆ ಕಾಣುತ್ತಲ್ಲ, ಆ ರಸ್ತೆಯಿಂದ ಸೀದಾ ಹೋದರೆ ನಿಮಗೆ ಕೈಲಾಸ ಗುಡ್ಡವನ್ನು ಹತ್ಬೋದು. ಹಾಗೆಯೇ ಮಳೆಗಾಲದಲ್ಲಿ ಬರೋದು ಸ್ವಲ್ಪ ಡೇಂಜರ್. ಮಳೆಗಾಲದಲ್ಲಿ ಇದು ಮಡ್ ರಸ್ತೆ, ಆಮೇಲೆ ಬೆಟ್ಟದ ರಸ್ತೆ ಇರೋದ್ರಿಂದ ಮಳೆಗಾಲದಲ್ಲಿ ಅದು ಕುಸಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಮಳೆಗಾಲದಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಬೇಡಿ. ನಾವಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ದೇವಸ್ಥಾನ ಕೈಲಾಸ ಗುಡ್ಡದಲ್ಲಿ. ನೋಡಿ, ಬರೋತಕ್ಕಂಥ ದಾರಿ ಕೂಡ ಅಷ್ಟೊಂದು ದುರ್ಗಮವಾಗಿದೆ. ಸೊ ಕಾಡಿನ ಮಧ್ಯದಲ್ಲಿ ಬಂದ ತಕ್ಷಣ ಇಲ್ಲಿ ಬೆಟ್ಟದ ಮೇಲೆ ಹತ್ತಿದ ಮೇಲೆ ಇಲ್ಲಿ ಒಂದು ನೀವು ನೋಡ್ಬೋದು, ವಾಚ್ ಟವರ್ ಕೂಡ ಮಾಡಿದ್ದಾರೆ. ಈ ವಾಚ್ ಟವರ್ ಮೇಲೆ ನಿಂತು ನೋಡಿದರೆ ಸುತ್ತಲೂ ಬೆಟ್ಟಗಳನ್ನು ನೋಡ್ಬೋದು. ಸೊ ತುಂಬ ಅದ್ಭುತವಾದಂತಹ ವ್ಯೂ ಕಾಣುತ್ತೆ. ಸೊ ಅದೇ ರೀತಿಯಾಗಿ ನೀವು ನಸುಕಿನ ಜಾವದಲ್ಲಿ ಇಲ್ಲಿ ಬಂದರೆ ನಿಮಗೆ ಸೂರ್ಯೋದಯವನ್ನು ನೋಡ್ಬೋದು, ಹಾಗೆ ಸಾಯಂಕಾಲ ಸೂರ್ಯಾಸ್ತವನ್ನು ಕೂಡ ಇಲ್ಲಿಂದ ನೋಡ್ಬೋದು. ಅಷ್ಟೊಂದು ಅದ್ಭುತವಾದಂಥ ಸ್ಥಳ. ಆ ವಾಚ್ ಟವರ್ ಎದುರುಗಡೆ ನೀವು ಬಂದರೆ ಇಲ್ಲಿ ನಿಮಗೆ ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡ ಅಂತ ಬರ್ತಿರ್ತಕ್ಕಂಥ ಒಂದು ಬೋರ್ಡ್ ಇದೆ. ಸೊ ಇಲ್ಲಿ ಒಳಗಡೆ ಹೋದರೆ ನಮಗೆ ಆ ಉದ್ಭವ ಶಿವಲಿಂಗ ಇರತಕ್ಕಂಥ ಕೈಲಾಸನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ. ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹೋಗೋಣ. ನೋಡಿ, ಶಿವ ಎಲ್ಲಿ ಬಂದು ಕೂತಿದ್ದಾನೆ. ಕೈಲಾಸ ಅಂತೆ, ಕೈಲಾಸಗಿರಿ ಫುಲ್ಲು ಸುತ್ತಲೂ ಬೆಟ್ಟ, ಅದರ ಮೇಲ್ಗಡೆ ಗುಡ್ಡದಲ್ಲಿ ಬಂದು ಶಿವ ಕೂತಿದ್ದಾರೆ. ಹೌದು, ತುಂಬ ಅದ್ಭುತವಾದಂತಹ ಸ್ಥಳ. ಸೊ ಇವತ್ತು ಶಿವರಾತ್ರಿಯ ಮುಂಚಿನ ದಿನ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದು ಜನರಿಲ್ಲ, ಭಕ್ತರು ಕಾಣ್ತಾ ಇಲ್ಲ. ಸೊ ನಾಳೆಗೆ ನೋಡಿ, ಶಿವರಾತ್ರಿಯ ದಿನದಂದು ತುಂಬ ಜನ ಬರ್ತಾರೆ ಇಲ್ಲಿ. ಸ್ನೇಹಿತರೆ, ನೀವು ಏನಾದರೂ ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಶಿವನ ದೇವಸ್ಥಾನಕ್ಕೆ ಬರ್ತೀರಾ ಅಂತಂದರೆ ಈ ಸ್ಥಳಕ್ಕೆ ಬರೋದು ಅರಣ್ಯದ ಮಧ್ಯದಲ್ಲಿರೋದ್ರಿಂದ ಸೊ ಬರೋ ದಾರಿ ಕೂಡ ತುಂಬ ದುರ್ಗಮವಾಗಿದೆ. ರಸ್ತೆ ಹೇಗಿದೆ ಅಂತಂದರೆ ಒಂದು ಸಣ್ಣ ಕಾರ್ ಗಾಡಿ ಹೋಗುವಷ್ಟು ದಾರಿ ಅಷ್ಟೇ ಇದೆ. ಸೊ ಎದುರುಗಡೆಯಿಂದ ಏನಾದರೂ ಗಾಡಿ ಬಂದರೆ ನಮಗೆ ಟರ್ನ್ ಮಾಡಲಿಕ್ಕೆ ಅಥವಾ ಸೈಡ್ ತೊಗೊಳ್ಳಿಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಸಣ್ಣ ರಸ್ತೆ. ಸೊ ನೀವು ಬರ್ತೀರಾ ಅಂತಂದರೆ ಇಲ್ಲಿ ಬೈಕ್ಗಳು ಎಲ್ಲ ಬರ್ತವೆ, ಬೈಕನ್ನು ತೊಗೊಂಡು ಬರ್ಬೋದು. ಯಲ್ಲಾಪುರದಿಂದ ಬರ್ತೀರಾ ಅಂತಂದರೆ ಯಲ್ಲಾಪುರದಿಂದ ಒಂದು 40 ಕಿಲೋಮೀಟರ್ ಹತ್ತಿರ ಅಂದರೆ ಶಿರಸಿ ಮಾರ್ಗವಾಗಿ ಬಂದರೆ
ಸೊ ಈ ರಸ್ತೆ ಸಿಗುತ್ತೆ ನಿಮ್ಗೆ, ಅಲ್ಲೊಂದು ಬೋರ್ಡ್ ಕೂಡ ಕಾಣುತ್ತೆ ಕೈಲಾಸ ಗುಡ್ಡ ಅಂತ ಹೇಳಿ. ಸೊ ಅಲ್ಲಿಂದ ನೀವು ಒಳಗಡೆ ಬಂದು ಒಂದು 8 ಕಿಲೋಮೀಟ್ರ್ ಒಳಗಡೆ ಬಂದರೆ, ಅರಣ್ಯದಲ್ಲಿ 8 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಕೈಲಾಸ ಗುಡ್ಡಕ್ಕೆ ತಲುಪ್ತೀರ. ಇಲ್ಲಿ ಬರಬೇಕಾದ್ರೆ ಗಾಡಿಯನ್ನು ನಾ ಹೇಳಿದ ಹಾಗೆ ಸಣ್ಣ ಗಾಡಿಯನ್ನು ತೊಗೊಂಡು ಬನ್ನಿ. ಬೆಟ್ಟ ಹತ್ಸೋದು ತುಂಬ ಎತ್ತರದಲ್ಲಿ ಬೆಟ್ಟ ಇದೆ ಇದು. ಸ್ನೇಹಿತರೆ, ಇಷ್ಟೊಂದು ಹೈಟ್ ಇರ್ತಕ್ಕಂತಹ ಬೆಟ್ಟದ ಮೇಲೆ ಈ ಶಿವನ ದೇವಸ್ಥಾನ ಇರೋದು ತುಂಬ ಅದ್ಭುತ. ಅದೇ ರೀತಿಯಾಗಿ ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ ಈ ಬೆಟ್ಟದ ತುದಿಯಲ್ಲಿ ಒಂದು ಬಾವಿಯನ್ನು ಕೊರೆದಿದ್ದಾರೆ. ಸೊ ನೋಡಿ, ಅದ್ಭುತವಾದಂಥ ಸ್ಥಳ. ಇಲ್ಲೇ ಇದೆ ಬಾವಿ, ಬನ್ನಿ ನೋಡಿ, ಇದೇ ಆ ಬಾವಿ. ತುಂಬ ಆಳ ಇದೆ ಮಾತ್ರ, ನೀರಿದೆ. ಅಭಿಷೇಕಕ್ಕೆ ನೀರು ತಗೊಂಡು ಸೀದಾ ಇಲ್ಲಿಂದಲೇ ದಾರಿ ಇದೆ ನೋಡಿ. ಹೌದು. ಸೊ ಅಲ್ಲಿ ಕಾಣ್ತಾ ಇರೋದು ಶ್ರೀ ಕೈಲಾಸನಾಥೇಶ್ವರ ದೇವಾಲಯ. ನೋಡಿ ನಮ್ಮ ಶಿವ ಎಲ್ಲಿ ಬಂದು ನೆಲೆಸಿದ್ದಾರೆ ಅಂತ. ಎಷ್ಟು ಚಂದ ಅಲ್ಲ. ಹೌದು. ಓಂ ನಮಃ ಶಿವಾಯ. ನೋಡಿ ಎಂತಹ ಅದ್ಭುತವಾದ ಸ್ಥಳ, ಎಂಥ ಅದ್ಭುತ ಸ್ಥಳದಲ್ಲಿ ನಮ್ಮ ಶಿವ ಕೂತಿದ್ದಾರೆ, ಆರಾಮ್ಸೆ ಕೂತಿದ್ದಾರೆ. ಹಾಗೆಯೇ ಇದು ಉದ್ಭವ ಶಿವಲಿಂಗ. ಹಾಗಾಗಿ ಇಲ್ಲಿ ಆಲಯವಾಗಿ ದೊಡ್ಡ ದೇವಸ್ಥಾನ ಏನೂ ಇಲ್ಲ, ಚಿಕ್ಕದಾಗಿ ಒಂದು ನೆರಳನ್ನು ಮಾಡಿ ಅಲ್ಲಿ ಶಿವ ಇದ್ದಾರೆ. ಹೌದು. ಸೊ ಶಿವ ಈ ಬೆಟ್ಟದ ಮೇಲೆ ಉದ್ಭವಿಸಿದ್ದಾರೆ. ಸ್ವಯಂಭೂ ಶಿವಲಿಂಗ ಇದು. ಎಷ್ಟೊಂದು ಅದ್ಭುತವಾದಂತಹ ಶಿವಲಿಂಗ ಇದು. ಮಧ್ಯದಲ್ಲಿರ್ತಕ್ಕಂತಹ ನೈಸರ್ಗಿಕ ಹೂವಿನಿಂದ ಇವತ್ತು ಶಿವನನ್ನ ಪೂಜಿಸಿ ಸಂತೃಪ್ತಿ ಆದ್ವಿ ನಾವು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನೋಡಿ, ಈ ಮಂತ್ರ ಏನಿದೆ ಅಲ್ಲ, ಇದು ಮಹಾಮೃತ್ಯುಂಜಯ ಮಂತ್ರ. ಇದನ್ನು ಸಂಕಷ್ಟಹರ ಅಂದರೆ ಬಂದಿರತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ, ಅದೇ ರೀತಿಯಾಗಿ ಬಂದಿರತಕ್ಕಂತಹ ರೋಗಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಜೀವಕ್ಕೇನಾದರೂ ಆಪತ್ತು ಇದ್ದರೆ ಈ ಮಹಾಮಂತ್ರವನ್ನು ಅನ್ನೋದರಿಂದ ಅವೆಲ್ಲ ನಿವಾರಣೆ ಆಗುತ್ತೆ. ಆಗೋಸ್ಕರ ಈ ಮಂತ್ರವನ್ನು ಜಪಿಸ್ತಾರೆ. ಹಾಗೆ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಭಕ್ತಿಯಿಂದ 11 ಸಾರಿ ಇಲ್ಲ 21 ಸಾರಿ ಇಲ್ಲ 108 ಸಾರಿ ಭಕ್ತಿಯಿಂದ ಜಪಿಸಿದ್ರೆ ಸೊ ಎಲ್ಲ ಬಂದಿರತಕ್ಕಂಥ ಕಷ್ಟಗಳು ದೂರ ಆಗ್ತದೆ. ಶಿವಪುರಾಣದ ಪ್ರಕಾರ ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಒಂದು ಜಗಳ ಆಗ್ತದಂತೆ. ಅಂದರೆ ಯಾರು ಶ್ರೇಷ್ಠರು ಅಂತ. ಅವಾಗ ಅವರು ಸೀದಾ ಶಿವನ ಹತ್ರ ಹೋಗಿ ಕೇಳ್ತಾರಂತೆ ಯಾರು ಶ್ರೇಷ್ಠರು ಅಂತ. ಅವಾಗ ಶಿವ ಒಂದು ಲಿಂಗ ರೂಪದಲ್ಲಿ ಆಕಾಶದೆತ್ತರಕ್ಕೆ ಹಾಗೂ ಪಾತಾಳದೆತ್ತರಕ್ಕೆ ಎದ್ದು ನಿಲ್ತಾರಂತೆ. ಅವಾಗ ಅವರಿಗೆ ಹೇಳ್ತಾರಂತೆ, ನೀವು ಮೂಲವನ್ನು ಹುಡುಕು, ಒಬ್ಬರು ಮೂಲವನ್ನು ಹುಡುಕು, ಒಬ್ಬರು ಅಂತ್ಯವನ್ನು ಹುಡುಕು ಅಂತ ಹೇಳ್ತಾರಂತೆ. ಅವಾಗ ಅವರು ಅದೇ ಪ್ರಕಾರವಾಗಿ ಬ್ರಹ್ಮದೇವರು ಹಂಸದ ರೂಪದಲ್ಲಿ ಲಿಂಗದ ಎತ್ತರಕ್ಕೆ ಹೋಗ್ತಾರೆ. ಹಾಗೆಯೇ ವರಹನ ರೂಪದಲ್ಲಿ ವಿಷ್ಣು ದೇವರು ಪಾತಾಳಕ್ಕೆ ಹೋಗ್ತಾರೆ. ಹಾಗೆಯೇ ಹೋಗ್ತಾ ಇರುವಾಗ ಅವರಿಗೆ ಆದಿನೂ ಸಿಗುವುದಿಲ್ಲ, ಅಂತ್ಯನೂ ಸಿಗುವುದಿಲ್ಲ. ನಂತರ ಏನಾಗುತ್ತೆ, ಕೇದಗೆ ಒಂದು ಶಿವನ ಲಿಂಗದ ಮೇಲಿಂದ ಕೆಳಗೆ ಬೀಳ್ತಾ ಇರುತ್ತೆ. ಆ ಕೇದಗೆ ಹತ್ರ ಬ್ರಹ್ಮದೇವರು ಕೇಳ್ತಾರಂತೆ, ನೀನು ಎಲ್ಲಿಂದ ಬಿದ್ದಿ ಅಂತ, ಇನ್ನು ಎಷ್ಟು ದೂರ ಇದೆ ದಾರಿ ಅಂತ ಕೇಳ್ತಾರಂತೆ. ಆವಾಗ ಕೇದಗೆ ಏನು ಹೇಳ್ತದೆ, ನಾನು ಲಿಂಗದ ಮೇಲಿಂದ ಬಿದ್ದಿದ್ದೀನಿ, ಇನ್ನೂ ತುಂಬ ದಾರಿ ಇದೆ ಅಂತ ಹೇಳ್ತಾರಂತೆ. ಆವಾಗ ಬ್ರಹ್ಮದೇವರು ಅಲ್ಲಿಂದಲೇ ಕೆಳಗೆ ಬರ್ತಾರೆ. ಹಾಗೆಯೇ ವಿಷ್ಣು ದೇವರು ಸಹ ಅಂತ್ಯವನ್ನು ಹುಡುಕ್ಲಿಕ್ಕಾಗದೆ ಶಿವನಲ್ಲಿಗೆ ಬರ್ತಾರೆ. ಬಂದಾಗ ಶಿವದೇವರು ಕೇಳ್ತಾರಂತೆ ಅವ್ರ ಹತ್ರ, ಆದಿ ಹಾಗೂ ಅಂತ್ಯ ಸಿಕ್ಕಿತಾ ಅಂತ ಕೇಳ್ತಾರಂತೆ. ಆವಾಗ ಬ್ರಹ್ಮದೇವರು ಹಾಗೂ ವಿಷ್ಣು ದೇವರು ಏನು ಹೇಳ್ತಾರೆ, ಅಂತ್ಯ ಸಿಗಲಿಲ್ಲ ಅಂತ ಹೇಳ್ತಾರೆ. ಬಟ್ ಬ್ರಹ್ಮದೇವರು ಏನಂತಾರೆ, ನನಗೆ ಸಿಕ್ತು ಅಂತ ಹೇಳ್ತಾರೆ. ಅಂದರೆ ಕೇದಗಿಯ ಏನು
ಕೇಳಿಕೊಂಡು ಮಾತನ್ನು ಕೇಳಿಕೊಂಡು ಅವರು ಸಿಕ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಿವನಿಗೂ ಗೊತ್ತಾಗುತ್ತೆ ಅದು ಅಂದರೆ ಇವರು ಸುಳ್ಳು ಹೇಳ್ತಾ ಇದ್ದಾರಂತ. ಅದಕ್ಕೋಸ್ಕರನೇ ಶಿವ ಬ್ರಹ್ಮದೇವರಿಗೆ ಶಾಪವನ್ನು ಇತ್ತಾನಂತೆ. ಅಂದರೆ ನೀನು ಯಾವುದೇ ದೇವಸ್ಥಾನ ಆಗಲಿ ನಿನಗೆ ಅಥವಾ ಯಾವುದೇ ದೇವಸ್ಥಾನಗಳಲ್ಲಿ ನಿನಗೆ ಪೂಜೆ ಪುನಸ್ಕಾರ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಪೂಜೆ ಯಾವುದೇ ದೇವಸ್ಥಾನಗಳು ಕಟ್ಟಿ ಪೂಜೆ ಮಾಡೋದಿಲ್ಲ. ಅದೇ ರೀತಿಯಾಗಿ ವಿಷ್ಣು ದೇವರು ಸೋಲ್ತಾರೆ, ಇಬ್ಬರು ಸೋಲ್ತಾರೆ. ಆ ದಿವಸ ಶಿವರಾತ್ರಿ ಎಂದು ಶಿವಲಿಂಗದ ರೂಪದಲ್ಲಿ ಉದ್ಭವ ಆದ ದಿನ ಅಂತ ಹೇಳ್ತಾರೆ. ಅದೇ ಈ ಶಿವರಾತ್ರಿಯ ದಿನ. ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡ ಬರೋದು ನಮ್ಮ ಶಿರಸಿ ತಾಲೂಕಿನ ಬೈರುಂಬೆ ಗ್ರಾಮದ ಹತ್ರ. ಬೈರುಂಬೆ ಗ್ರಾಮದಿಂದ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಕೈಲಾಸ ಗುಡ್ಡ ಸಿಗುತ್ತೆ. ಅದೇ ರೀತಿಯಾಗಿ ಈ ಸ್ಥಳಕ್ಕೆ ನೀವು ಬರ್ತೀರಾ ಅಂತಂದರೆ ಅಕ್ಟೋಬರಿಂದ ಫೆಬ್ರವರಿವರೆಗೂ ಉತ್ತಮವಾದಂಥ ಸಮಯ. ಆ ಟೈಮಲ್ಲಿ ಚಳಿಗಾಲ ಇಲ್ಲಿ ಇರೋದರಿಂದ ತಂಪಾಗಿ ವಾತಾವರಣ ಇರುತ್ತೆ. ಬೇಸಿಗೆಯಲ್ಲಿ ಬಂದರೆ ನೀವು ನೀರಿನ ಬಾಟಲ್ಗಳನ್ನು ಕ್ಯಾಪ್ಗಳನ್ನು ಧರಿಸಿ ಬರೋದು ಒಳ್ಳೆಯದು. ಅದೇ ರೀತಿಯಾಗಿ ಈ ಸ್ಥಳಕ್ಕೆ ಬಂದರೆ ನಿಮಗೆ ಇಲ್ಲಿ ಸುತ್ತಮುತ್ತಲಿನಲ್ಲಿ ಅನೇಕ ಯಾತ್ರಾ ಸ್ಥಳಗಳನ್ನು ನೀವು ನೋಡ್ಬೋದು. ಉದಾಹರಣೆಗಾಗಿ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಸಹಸ್ರಲಿಂಗ, ಅದೇ ರೀತಿಯಾಗಿ ಸ್ವರ್ಣವಲ್ಲಿ ಮಠ, ಶಿರಸಿಯಲ್ಲಿ ಶ್ರೀ ಶಿರಸಿ ಮಾರಿಕಾಂಬಾ ದೇವಸ್ಥಾನ, ಅದೇ ರೀತಿಯಾಗಿ ಬನವಾಸಿ ಕೂಡ ಇಲ್ಲಿಂದ ಹತ್ತಿರ ಆಗುತ್ತೆ. ಸೊ ಈ ಎಲ್ಲ ಪ್ರದೇಶಗಳನ್ನು ನೀವು ನೋಡ್ಕೊಂಡು ಹೋಗ್ಬೋದು. ನೋಡಿ ದೇವಸ್ಥಾನದ ಹಿಂದ್ಗಡೆ ಡೀಪ್ ಇದೆ, ಅದು ಪ್ರಪಾತ. ಸೊ ಇಲ್ಲಿ ತುಂಬ ಅದ್ಭುತವಾದಂಥ ಸ್ಥಳ. ಸೊ ಇಲ್ಲಿ ತರಗೆಲೆಗಳು ಬಿದ್ದಿರೋದನ್ನು ಬೆಂಕಿ ಕೊಟ್ಟು ಇದನ್ನು ಸುಟ್ಟಾಕಿದ್ದಾರೆ. ಯಾಕಂದರೆ ಅದರಿಂದ ಮತ್ತು ಈ ಬೂದಿ ಕೂಡ ಗೊಬ್ಬರವಾಗಿ ಮಾರ್ಪಡುತ್ತೆ. ಇದನ್ನು ಇಷ್ಟೇ ಯಾಕೆ ಸುಟ್ಟಿದ್ದಾರೆ ಗೊತ್ತಾ? ಸೊ ಇಲ್ಲಿ ಹಾಗೆ ತರಗೆಲೆಗಳನ್ನು ಬಿಡ್ತಾ ಹೋದರೆ ಸೊ ಅಲ್ಲಿ ಮಾಯಿಶ್ಚರು ಮತ್ತು ಹೀಟು ಪ್ರೊಡ್ಯೂಸ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಆಗ ಬೆಂಕಿ ಕಾಡನ್ನು ಆವರಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸೊ ಈ ರೀತಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇಂಥ ಅದ್ಭುತವಾದಂತಹ ಸ್ಥಳಕ್ಕೆ ಬಂದರೆ ಸೊ ಯಾವುದೇ ರೀತಿಯನ್ನು ಪರಿಸರ ನಾಶಕ್ಕೆ ಕಾರಣ ಆಗಬೇಡಿ. ನೋಡಿ, ಅಲ್ಲಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಬಿಸಾಕಿದ್ದಾರೆ, ಬಾಟಲ್ಗಳನ್ನು ಬಿಸಾಕಿದ್ದಾರೆ. ಸೊ ಇವೆಲ್ಲ ಪ್ಲಾಸ್ಟಿಕ್ ಬಾಟಲ್ಗಳು ಎಲ್ಲ ಕೊಳೆಯೋದಿಲ್ಲ. ಸೊ ಪ್ರಕೃತಿಯಲ್ಲಿ ಹಾಗೆ ಉಳ್ಕೊಂಡು ಈ ಪ್ರಕೃತಿ ನಾಶಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕಾಗಿ ಈ ಚಾನಲ್ ಮುಖಾಂತರ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ನಮ್ಮದೊಂದು ಮನವಿ. ನೋಡಿ ಎಷ್ಟೊಂದು ಅದ್ಭುತವಾದಂತಹ ಗಾಳಿ ಬೀಸ್ತಂದರೆ ಈಗ ಸೊ ಆ ಸೌಂಡ್ ಕೇಳ್ತಾ ಇದ್ದರೆ ನಮ್ಮ ಸಾಕ್ಷಾತ್ ಶಿವನ ಇಲ್ಲಿ ಪ್ರೆಸೆನ್ಸ್ ಇದೆ ಅನಿಸೋ ಒಂದು ಫೀಲ್ ಬರುತ್ತೆ, ಆ ವೈಬ್ರೇಷನ್ ಬರುತ್ತೆ. ಯಾಕೆ ಹೇಳಿ, ಸುತ್ತಮುತ್ತಲೂ ಪೂರ ಗುಡ್ಡ ಇದೆ. ಹೌದು, ಕಾಡು ಮೇನಾಗಿ ಈ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನ. ಸೊ ತುಂಬ ಅದ್ಭುತ, ತುಂಬ ಖುಷಿ ಆಗುತ್ತೆ. ಈ ಮಹಾಶಿವರಾತ್ರಿ ಬರೋದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಸೊ ಮಹಾಶಿವರಾತ್ರಿಯ ದಿನದಂದು ಶಿವನು ಪಾರ್ವತಿಯೊಟ್ಟಿಗೆ ಮದುವೆ ಆದಂಥ, ಅದೇ ರೀತಿಯಾಗಿ ಶಿವನು ಲಿಂಗ ರೂಪದಲ್ಲಿ ಉದ್ಭವವಾದಂತಹ ಮತ್ತು ನಮ್ಮ ಶಿವನು ತಾಂಡವ ನೃತ್ಯವನ್ನು ಆಡಿದಂಥ ರಾತ್ರಿ ಅಂತಲೇ ಹೇಳ್ತಾರೆ. ಸೊ ಅಂಥ ಅದ್ಭುತವಾದಂಥ ಮಹಾಶಿವರಾತ್ರಿ ಹಬ್ಬ. ಏನು ತೊಗೊಂಬಂದಿ? ಬೇಲ್ಪತ್ರೆ, ಶಿವನಿಗೆ ಪ್ರಿಯವಾದ ವಸ್ತು. ಬೇಲ್ಪತ್ರೆ ಅರ್ಪಿಸಿದ್ರೆ ಶಿವ ಪ್ರಸನ್ನ ಆಗ್ತಾರಂತೆ. ನಾವು ಅದು ಊಟ ಹಾಕಕ್ಕಂತ ದೇವಸ್ಥಾನದ ಎದುರುಗಡೆ ನೀವು ಒಂದು ವಾಚ್ ಟವರ್ ನೋಡ್ತೀರಾ. ಈ ವಾಚ್ ಟವರ್ ಮೇಲ್ಗಡೆ ನಿಂತು ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇಷ್ಟು ದಟ್ಟ ಕಾಡಿರೋದ್ರಿಂದ ಪ್ರಾಣಿಗಳೆಲ್ಲ ಬರ್ಬೋದಲ್ಲ ಇಲ್ಲಿಗೆ? ಪ್ರಾಣಿಗಳು ಇರಬಹುದು. ಅದೇ ರೀತಿಯಾಗಿ ಇಲ್ಲಿ ಬಂದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಜಾಗ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಬನ್ನಿ ಮೇಲೆ ಹೋಗಿ ನೋಡೋಣ. ಏನು ಅದ್ಭುತವಾಗಿ ಕಾಣುತ್ತೆ ಇಲ್ಲಿಂದ. ಏನ ಸಖತ್ತಿದೆ ವ್ಯೂ. ಬಾ ತೋರಿಸ್ತೇನೆ ಬಾ. ಮತ್ತೆ ಇಲ್ಲಿ ಇನ್ನೂ ಮೇಲೆ ಹೋಗ್ಬೋದು. ಇಲ್ಲಿ ಒಂದಿದೆ, ಅದ್ಭುತವಾಗಿದೆ ಇದು. ಇದು ಪಾತಾಳ, ಪಶ್ಚಿಮ ಘಟ್ಟಗಳು. ಇಂಟ್ರೆಸ್ಟ್ ಇದ್ರೆ ಯಾರು ಬೇಕಾದ್ರೂ ಬರ್ಬೋದು, ಹೌದಲ್ಲ? ಹೌದು. ವಾಚ್ ಟವರ್ ಮೇಲೆ ವಯಸ್ಕರು ಮೇಲೆ ಹತ್ಬೋದು, ಆರಾಮ್ಸೆ ಹತ್ಬೋದು. ನಮ್ಮ ಅಮ್ಮನೇ ಹತ್ತಿದ್ದಾರೆ. ಬಾಬಾ ಮಂಗನ್ನ. ಏನು ಮಂಗಣ್ಣ ಕರೀತಾರೆ? ಬಾ ಮಂಗನ್ನ ತೋರಿಸ್ತೀನಿ. ಗೆದ್ದಲು ಅಲ್ಲ, ಮಂಗನ್ನ ಇದ ಮಂಗನ್ನ. ಹಾ, ಇದೆ ಮಂಗಣ್ಣ. ಹೌದು, ಮಂಗಣ್ಣ ಇದ್ರಲ್ಲಿ ಇರ್ತದೆ ಹೊಂಡದಲ್ಲಿ.
ಹೀಗೆ ಹುಡುಕುವಾಗ ಇದು ಬರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿರ್ಸಿ ತಾಲೂಕಿನಲ್ಲಿರ್ತಕ್ಕಂತಹ ಶ್ರೀ ಕೈಲಾಸನಾಥೇಶ್ವರ ಕ್ಷೇತ್ರ ಕೈಲಾಸ ಗುಡ್ಡವನ್ನು ಒಂದು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಹೌದು. ಸೊ ಈ ಬೆಟ್ಟಗಳ ಮಧ್ಯೆ ಬಂದು ನಾವು ಈ ಶಿವನ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆಯೋದು ಭಾಗ್ಯ ನಮಗೆ ಸಿಕ್ಕಿದ್ದು ತುಂಬ ಅದ್ಭುತವಾದಂಥ ಕ್ಷಣ. ಸೊ ಅದೇ ರೀತಿಯಾಗಿ ನೀವು ಕೂಡ ಶಿವರಾತ್ರಿ ದಿನ, ಎಸ್ಪೆಷಲಿ ಶಿವರಾತ್ರಿ ದಿನ ಈ ಶಿವನ ದೇವಸ್ಥಾನಕ್ಕೆ ಬಂದು ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಬಾಯ್ ಬಾಯ್.